ಹಲೋ ಫ್ರೆಂಡ್ಸ್, ಈ ದಿನ ಬಂದು ಒಂದು ಟ್ರೆಡಿಷ್ನಲ್ ಫುಡ್ ಅಂತಲೇ ಹೇಳ್ಬೋದು. ಜೋಳದ ಬಾನ ಅಥವಾ ನೀವು ಜೋಳದ ಅನ್ನ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಆಗುತ್ತೆ ನೋಡಿ, ಈ ರೀತಿ ಆಗುತ್ತೆ. ಹಾಗೆ ನಾವು ಇನ್ನೊಂದೇನೆಂದರೆ ಜೋಳ ತಿನ್ನೋದ್ರಿಂದ ನಮಗೆ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ಈಗ ವೈಟ್ ರೈಸ್ ಕಡಿಮೆ ಮಾಡಿ ಈ ರೀತಿ ಜೋಳದನ್ನ ಮಾಡಿ ಕೇಳ್ಬೋದು. ಮೊದಲು ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿಯವರು ಮಾಡ್ತಾಯಿದ್ರು. ಈ ಒಳ್ಳಲ್ಲಿ ಕುಟ್ಟಿ ಒಲೆ ಮೇಲೆ ಮಾಡ್ತಾಯಿದ್ರು. ಒಲೆ ಅಂತ ಹೇಳ್ತೀವಲ್ಲ, ಒಲೆ ಮೇಲೆ ಮಾಡ್ತಾಯಿದ್ರು. ಈಗ ಅದೆಲ್ಲ ಇರಲ್ಲ. ಹಾಗಾಗಿ ಈ ಕುಕ್ಕರ್ನಲ್ಲಿ ನಾನು ಮಾಡ್ತಾಯಿದ್ದೀನಿ ನೋಡಿ, ಈ ರೀತಿ ಆಗುತ್ತೆ. ಈಗ ವೈಟ್ ರೈಸ್ ನಾವು ಕಡಿಮೆ ಮಾಡಿ ಈ ರೀತಿ ಮಾಡಿ ಕೇಳ್ಬೋದು. ಹಾಗೆ ಈ ಬೆಳ್ಳುಳ್ಳಿ ಖಾರ ಜೊತೆಗಿದು ಬಾನ್ ಅಂತೇಳಿ ನಾವು ಮಾಡಿ ಕೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ವಿತ್ ಈರುಳ್ಳಿ ಆಗಿರ್ಬೋದು, ತುಪ್ಪದ ಜೊತೆಗಿದು. ಹಾಗೆ ಇನ್ನೊಂದೇನೆಂದರೆ ಇದು ಮಾಡೋದು ಮತ್ತು ಇದಕ್ಕೆ ಏನೇನು ಬೇಕು ನೆಕ್ಸ್ಟ್ ನಾವು ನೋಡೋಣ. ಈಗ ಮೊದಲಿಗೆ ನನಗೆ ಬಿಳಿ ಜೋಳ ಅಂತ ಹೇಳ್ತಾರೆ, ಬಿಳಿ ಜೋಳ ತೊಗೊಂಡಿದ್ದೀನಿ. ನಾನು ತೋರಿಸೋದಕ್ಕಾಗಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ನೀವು ಎಷ್ಟಾದರೂ ಮಾಡಿಕೊಳ್ಬೋದು. ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇದಕ್ಕೆ ನೀರು ಹಚ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ನೀರು ಚಿಮ್ಕಿಸಿ ಈ ಥರ ಕೈಲಿಂದ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀರೆಲ್ಲ ಒಂದು ಜೋಳಕ್ಕೆ ಅಂಟಿಕೊಳ್ಬೇಕಾಗುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಒಂದು 5 ಇಲ್ಲ 10 ನಿಮಿಷ ಹಾಗೆ ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಒಂದು 10 ನಿಮಿಷ ಆದ ನಂತರ ನಾನು ಈಗ ನೋಡ್ತಾ ಇದ್ದೀನಿ, ಕೈ ನೀರು ಕೂಡ ಅಂಟ್ಕೊಳ್ತಾ ಇಲ್ಲ, ಸ್ವಲ್ಪ ಡ್ರೈ ಆಗಿದೆ. ಈಗ ನೆಕ್ಸ್ಟ್ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಇದ್ರ ಮೇಲ್ಗಡೆನ ಸಿಪ್ಪೆ ತೆಕ್ಕೊಳ್ಬೇಕಾಗುತ್ತೆ. ಒಂದು ಅರ್ಧದಷ್ಟು ಹಾಕ್ಯಂತ ಇದ್ದೀನಿ ಮೊದಲು, ಇನ್ನೂ ಅರ್ಧದ್ದು ಹಿಂದಗಡೆ ಹಾಕೋಣ. ಈ ಮಿಕ್ಸಿಯಲ್ಲಿ ಪಲ್ಪ್ ಬಟನ್ ಅಂತ ಹೇಳ್ತೀವಲ್ಲ, ಆ ಪಲ್ಪ್ ಬಟನ್ ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ಬಿಟ್ಟು ಒಂದು 8 ಇಲ್ಲ 10 ಸಲ ನಾವು ಆ ಥರ ಮಾಡ್ಕೊಂಡ್ರೆ ಇದು ಸಿಪ್ಪೆ ಹೊರಗಡೆ ಬರುತ್ತೆ. ಸ್ವಲ್ಪ ನುಚ್ಚು ಆಗುತ್ತೆ, ಏನು ತೊಂದರೆ ಇಲ್ಲ. ಸಿಪ್ಪೆ ಮಾಡ್ಕೊಳ್ಬೇಕಂದ್ರೆ ಆ ಥರ ಆಗುತ್ತೆ. ಮೊದಲೆಲ್ಲ ಈ ಒಳ್ಳು ಅಂತ ಹೇಳ್ತಾರಲ್ಲ, ಕಲ್ಲಿನ ಒಳ್ಳಿನಲ್ಲಿ ಕುಟ್ಕೊಳ್ತಾ ಇದ್ರು. ಈಗ ಕಲ್ಲು ಒಳ್ಳು ಇರೋದಿಲ್ಲಲ್ಲ, ಹಾಗಾಗಿ ಈ ಥರ ಮಿಕ್ಸಿಯಲ್ಲಿ ಮಾಡಿಕೊಳ್ಬೋದು ನೋಡಿ. ಈ ಥರ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇದು ನೀರಿನಲ್ಲಿ ತೊಳ್ಕೊಳ್ಬೋದು. ಅದು ಟೈಮ್ ಜಾಸ್ತಿ ಹೋಗುತ್ತೆ, ನೀರು ಜಾಸ್ತಿ ಹೋಗುತ್ತೆ. ಹಾಗಾಗಿ ಈ ಥರ ಮರದಲ್ಲಿ ಆ ಸಿಪ್ಪೆನ ಚೆನ್ನಾಗಿ ಕೇರ್ಕೊಳ್ಬೋದು. ಈಗ ಮನೇಲಿ ಕೆಲವೊಬ್ಬರು ಈ ಥರ ಮರ ಇಲ್ಲಾಂದರೆ ಚೆನ್ನಾಗಿ ನೀರಿನಲ್ಲಿ ತೊಳಿಬೋದು. ಅದು ನೀರು ಹಾಕಿದಂಗೆಲ್ಲ ಆ ಸಿಪ್ಪೆ ಮೇಲ್ಗಡೆ ಬರುತ್ತೆ. ಆ ನೀರನ್ನೆಲ್ಲ ತೆಕ್ಕಂತ ನಾವು ಚೆನ್ನಾಗಿ ತೊಳ್ಕೊಳ್ಬೋದು. ಇಲ್ಲಾಂದರೆ ಈ ರೀತಿ ಮರದಲ್ಲಿ ಕೇರಿಕೊಳ್ಬೋದು ನೋಡಿ. ಈ ಥರ ಒಟ್ಟು ಬಂದಿದೆ, ಆ ಸಿಪ್ಪೆ ಅಂತ ಹೇಳ್ತೀವಲ್ಲ, ಆ ಸಿಪ್ಪೆ ಬಂದಿದೆ ನೋಡಿ. ಈ ರೀತಿ ನಾವು ತೆಕ್ಕೊಳ್ಬೇಕಾಗುತ್ತೆ. ಅದೇ ಪಾತ್ರೆಯಲ್ಲಿ ಹಾಕ್ಕೊಂಡು ನಾನು ಸ್ವಲ್ಪ ತೊಳ್ಕೊತಾ ಇದ್ದೀನಿ. ಕ್ಲೀನ್ ಆಗಿದೆ. ಇಲ್ಲ ಇನ್ನೊಂದು ಸ್ವಲ್ಪ ಸಿಪ್ಪೆ ಇದ್ದರೆ 1 ಇಲ್ಲ 2 ಸಲ ತೊಳ್ಕೊಂಬಿಟ್ರೆ ಚೆನ್ನಾಗಿ ಕ್ಲೀನಾಗಿ ಆಗುತ್ತೆ ನೋಡಿ. ಈಗ ತೊಳೆದಿಕೊಂಡಿದ್ದೀನಿ ನಾನು. ತೊಳೆದು ನೀರು ಹಾಕಿ ಪುನಃ ನೀರು ಆ್ಯಡ್ ಮಾಡ್ಕೊಂಡು ನೋಡಿ, ಕ್ಲೀನಾಗಿ ಸಿಪ್ಪೆ ಎಲ್ಲ ಹೊರಗೆ ಬಂದಿದೆ. ಈಗ ನೀರು ಹಾಕಿ ಇಟ್ಕೊಳ್ಳೋಣ. ಇದು ಒಂದು 8 ರಿಂದ 10 ಗಂಟೆ ಅಥವಾ ನೀವು ಓವರ್ ನೈಟ್ ಇಟ್ಕೊಳ್ಬೋದು. ಇದು ಒಂದಿನ ನಾನು ಪೂರ್ತಿ ಒಂದು 10 ಗಂಟೆ ಇಟ್ಕೊಂಡಿದ್ದೀನಿ, ನಾನು ನೆನೆಸಿಟ್ಕೊಂಡಿದ್ದೀನಿ. 10 ಗಂಟೆ ಆದ ನಂತರ ನೋಡಿ ಈ ಥರ ನೆಂದಿದೆ ಚೆನ್ನಾಗಿ. ಈ ಒಂದು ನೆಂದು ಜೋಳನ ನೀವೇನಾದರೂ ಮಾಡ್ಬೋದು. ಉಪ್ಪಿಟ್ಟು ಮಾಡಿಕೊಳ್ಬೋದು, ಪಲಾವ್ ಮಾಡಿಕೊಳ್ಬೋದು, ಆಮೇಲೆ ಬಿಸಿಬೇಳೆಭಾತು ನೀವೇನಾದರೂ ಮಾಡಿಕೊಳ್ಬೋದು. ನಾನು ಈ ದಿನ ಅನ್ನ ಬರೀ ಸಿಂಪಲ್ಲಾಗಿ ಅನ್ನ ಮಾಡ್ತಾಯಿದ್ದೀನಿ. ಅನ್ನದಿಂದ ನಾವು ಬಾನ ಅಂತೇಳಿ ಮೊದಲೆಲ್ಲ ಈ ಹೊಲಗಳಿಗೆಲ್ಲ ಹೋಗ್ತಾಯಿದ್ರಲ್ಲ, ಆ ಜಮೀನಿಗೆ ಹೋಗೋಕಲ್ಕ ಈ ಥರ ಬುತ್ತಿ ಮಾಡ್ಕೊಂಡು ಹೋಗ್ತಾಯಿದ್ರು ಬಾನ್ ಅಂತೇಳಿ. ನಾನು ಕುಕ್ಕರ್ನಲ್ಲಿ ಮಾಡೋದ್ರಿಂದ ನಾನು ಹಾಕ್ಕೊಂಡಿದ್ದೀನಿ ಕುಕ್ಕರ್ನಲ್ಲಿ. ಈ ಒಂದು ಬೌಲ್ನಷ್ಟು ಜೋಳ ಇತ್ತಲ್ಲ, ಹಾಗಾಗಿ ನಾನು ಈಗ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. 1 ಜೋಳ ಇದೆ, ಇದಕ್ಕೆ 1.5 ನೀರು ಹಾಕ್ತಾಯಿದ್ದೀನಿ. ಇದು ಬಾನ ಮಾಡೋದಕ್ಕೆ ಇದು 1.5 ನೀರು, ಆಮೇಲೆ 1.5 ಮಜ್ಜಿಗೆ ಹಾಕ್ತಾಯಿದ್ದೀನಿ. ಮನೇಲಿರೋಂಥ ಮೊಸರನ್ನ ಮಜ್ಜಿಗೆ ಮಾಡಿ ಹಾಕ್ತಾಯಿದ್ದೀನಿ. ಸೇಮ್ 1.5 ನೀರು 1.5 ಮಜ್ಜಿಗೆ. ಇದು ಬಾನ ಮಾಡೋದಕ್ಕೆ ಇದು ಅನ್ನ ಸ್ವಲ್ಪ ಮೆತ್ತಗಾಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಒಂದು 8 ಇಲ್ಲ 10, ನೀವು 10 ಇಲ್ಲ 12 ವಿಜಿಲ್ ಹಾಕ್ಕೊಳ್ಬೇಕಾಗುತ್ತೆ, ಸೀಟಿ ಹಾಕ್ಸ್ಬೇಕಾಗುತ್ತೆ. ಇದು ಮೆತ್ತಗಾದಷ್ಟು ಒಳ್ಳೇದು ಇದು ಬಾನ ಮಾಡೋದಕ್ಕೆ. ನಿಮಗೆ ಬರೀ ಈಗ ಪಲಾವು ಉಪ್ಪಿಟ್ಟು ಏನೇನೋ ಮಾಡ್ತೀವಿ ಅಂತಂದರೆ ನೀವು ಒಂದು ಅರ್ಧ ಕಪ್ಪಷ್ಟು ನೀರು ನಾವು ಕಡಿಮೆ ಹಾಕ್ಕೊಳ್ಬೋದು. ಈ ಸ್ವಲ್ಪ ಜಾಸ್ತಿ ನೀರು ಬೇಕಿಲ್ಲ. ಇಲ್ಲ 1 ಕಪ್ ಮಜ್ಜಿಗೆ 1 ಕಪ್ ನೀರು ಹಾಕ್ಕೋಬೋದು. ಇಲ್ಲ 1.5 ಕಪ್ ಮಜ್ಜಿಗೆ 1 ಕಪ್ ನೀರು ಹಾಕ್ಕೋಬೋದು. ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಉದುರು ಬೇಕಂದರೆ, ಕಾಳು ಬೇಕಂದರೆ ಸ್ವಲ್ಪ ನೀರು ಮಜ್ಜಿಗೆ 2 ಕಡಿಮೆ ಹಾಕ್ಕೊಂಡು ಸೇಮ್ 8 ರಿಂದ 10 ವಿಜಿಲ್ ಹಾಕ್ಕೊಳ್ಬೇಕಾಗುತ್ತೆ ನೋಡಿ. ನಾನು ಬಾನ ಮಾಡೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಇಟ್ಕೊಂಡಿದ್ದೀನಿ. ಅದು ರೆಡಿ ಆಗೋದ್ರಾಗೆ ಈಗ ಬೆಳ್ಳುಳ್ಳಿ ಖಾರ ರೆಡಿ ಮಾಡಿಕೊಳ್ಳೋಣ. ಸಿಂಪಲ್ಲಾಗಿ ಒಂದು 3 ಟೀ ಸ್ಪೂನಷ್ಟು ಖಾರದ ಪುಡಿ, ಒಂದು ಸ್ವಲ್ಪ ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ ನೋಡಿ. ತುಂಬ ಸಿಂಪಲ್ ಇದು ಬೆಳ್ಳುಳ್ಳಿ ಖಾರ. ಇದು ಮಿಕ್ಸಿಯಲ್ಲಿ ತಿರ್ಸ್ಕೊಂಡ್ರೆ ಈ ಬೆಳ್ಳುಳ್ಳಿ ಖಾರ ರೆಡಿ. ಈ ಒಂದು ಬೆಳ್ಳುಳ್ಳಿ ಖಾರ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಈ ಒಂದು ಬಾನದ ಜೊತೆಗೆ ನೋಡಿ, ಈಗ ಮುಚ್ಚಿಟ್ರೆ ಇದಾಗೆ ಫ್ರೆಶ್ ಆಗಿ ಮೆತ್ತಗಿರುತ್ತೆ. ಈಗ 10 ವಿಜಿಲ್ ಆದಮ್ಯಾಗ ಒಂದು ಸ್ವಲ್ಪ ತಣ್ಣಗಾದ ನಂತರ ತೋರಿಸ್ತಾ ಇದ್ದೀನಿ. ಪೂರ್ತಿ ತಣ್ಣಗಾದ ನಂತರ ನೋಡಿ ಈ ಥರ ಆಗಿದೆ. ಇದು ಬಾನ ಮಾಡೋದಕ್ಕಾಗಿ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ ನಾನು. ಯಾಕಂದರೆ ಮುದ್ದೆ ಮಾಡ್ಕೋಬೇಕಾಗುತ್ತಲ್ಲ, ಇದು ಮುದ್ದೆ ಮಾಡೋದಕ್ಕೆ. ಇದಕ್ಕೆ ಸ್ವಲ್ಪ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ನೀವು ತುಪ್ಪ ಹಾಕ್ಕೋಬೋದು, ಇಲ್ಲ ಬಿಡ್ಬೋದು. ಆಮೇಲೆ ಬೆಳ್ಳುಳ್ಳಿ ಖಾರ, ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಬೋದು. ಇದು ಹುಂಚೆ ಚಟ್ನಿ ಅಂತ ಹೇಳ್ತೀವಿ, ಇಲ್ಲ ಹುಂಚೆ ಖಾರ ಅಂತ ಹೇಳ್ತಾರೆ. ಇದು ಕೂಡ ಒಳ್ಳೆಯದೇ ತಿನ್ನೋದ್ರಿಂದ, ಹುಂಚೆ ಖಾರ ತಿನ್ನೋದ್ರಿಂದ ಒಳ್ಳೆಯದು.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಆದಷ್ಟು ಕೈಲಿಂದ ಮಾಡ್ಕೊಂಡ್ರೆ ಇದು ತುಂಬಾ ರುಚಿಯಾಗಿರುತ್ತೆ. ನೋಡಿ, ಕೈಲಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಒಂದು ಉಂಡೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಬಾನ ಅಂತ ಹೇಳ್ತಾರೆ, ಇದು ಈ ಜೋಳದ ಬಾನ. ಈಗ ನೋಡಿ, ಈ ರೀತಿ ನಾವು ಮಾಡ್ಕೊಳ್ಬೋದು. ಈ ರೀತಿ ನೀವು ಮನೇಲಿ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೂ ನನ್ನ ಒಂದು ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.